ನಟಿ ಸರೋಜಾದೇವಿ ಅಂತಿಮ ಯಾತ್ರೆ ಶುರುವಾಗಿದೆ. ಬೆಂಗಳೂರಿನಿಂದ ಚನ್ನಪಟ್ಟಣದತ್ತ ಪಾರ್ಥಿವ ಶರೀರ ಸಾಗ್ತಾ ಇದೆ. ರಾಮನಗರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇನ್ನು ದಶವಾರದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇದೀಗ ವಿಧಿವಿಧಾನ ಮಾಡಲಾಗಿದೆ. ತಾಯಿ ಸಮಾಧಿ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಜಿಲ್ಲಾಡಳಿತದಿಂದ ಅಂತ್ಯ ಸಂಸ್ಕಾರಕ್ಕೆ ಅಂದರೆ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇನ್ನು ಅವರ ಆಸೆಯಂತೆ ಹುಟ್ಟೂರಿನಲ್ಲೇ ಅಂತ್ಯಕ್ರಿಯೆ ನಡೆಯುತ್ತೆ. ಇನ್ನು ಕಾಂಗ್ರೆಸ್ ಶಾಸಕ ಸಿಪಿ ಯೋಗೇಶ್ವರ್ ಕೂಡ ಈ ಕುರಿತಂತೆ ಮಾಹಿತಿಯನ್ನ ನೀಡಿದ್ದಾರೆ. ನೋಡಿ, ನಟಿ ಸರೋಜಾದೇವಿಯ ಅಂತಿಮ ಯಾತ್ರೆ ಶುರುವಾಗಿರುವಂಥದ್ದು. ಬೆಂಗಳೂರಿನಿಂದ ಚನ್ನಪಟ್ಟಣದತ್ತ ಪಾರ್ಥಿವ ಶರೀರ ಸಾಗ್ತಾ ಇದೆ. ರಾಮನಗರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಕನ್ನಡ ಚಿತ್ರರಂಗದ ಮೇರು ನಟಿ, ಅಭಿನಯ ಸರಸ್ವತಿ, ಹಿರಿಯ ನಟಿ ಬಿ ಸರೋಜಾದೇವಿಯವರ ಅಂತ್ಯ ಸಂಸ್ಕಾರ ಎಂದು ಅವರ ಹುಟ್ಟೂರಿನ ಚನ್ನಪಟ್ಟಣದ ದಶಾವರದಲ್ಲಿ ತಾಯಿಯ ಸಮಾಧಿ ಪಕ್ಕನೇ ನಡೆಯುತ್ತೆ. ಇನ್ನು ಹಿಂದೆ ಸರೋಜಾದೇವಿ ಬರೆದಂತಹ ವಿಲ್ ಪ್ರಕಾರ ಗಂಡ ಹರ್ಷ ಸಮಾಧಿಯ ಪಕ್ಕವೇ ಕೊಡಿಗೆಹಳ್ಳಿಯ ತೋಟದ ಮನೆಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಬೇಕಾಗಿತ್ತು. ಆದರೆ ಸರೋಜಾದೇವಿ ತೋಟದ ಪಕ್ಕ ಅಪಾರ್ಟ್ಮೆಂಟ್ಗಳು ತಲೆ ಎತ್ತಿದ್ರೋದ್ರಿಂದ ಚನ್ನಪಟ್ಟಣದ ದಶಾವರದ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಇನ್ನು ಅವರ ಪುತ್ರ ಗೌತಮ್ ಕೂಡ ಮಾತನಾಡಿ ಪತಿ ಪಕ್ಕದಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕೆಂಬಂತಹ ಆಸೆಯನ್ನು ಕೂಡ ವ್ಯಕ್ತಪಡಿಸಿದ್ರು ಅವರಮ್ಮ. ಆದರೆ ಆ ಜಾಗ ಈಗ ಲೇಔಟ್ ಅಪಾರ್ಟ್ಮೆಂಟ್ ಆಗಿದೆ. ಹೀಗಾಗಿ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಇದೀಗ ನಟಿ ಸರೋಜಾದೇವಿಯವರ ಅಂತಿಮ ಯಾತ್ರೆ ಬೆಂಗಳೂರಿನಿಂದ ಚನ್ನಪಟ್ಟಣದತ್ತ ಪಾರ್ಥಿವ ಶರೀರ ಸಾಗ್ತಾ ಇದೆ. ರಾಮನಗರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ನಟಿ ಸರೋಜಾದೇವಿಯವರ ಅಂತಿಮ ಯಾತ್ರೆ. ಒಂದು ಕಡೆ ಅವರ ಅಂತಿಮ ದರ್ಶನಕ್ಕೆ, ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನೊಂದು ಕಡೆ ಅವರ ಸ್ವಗ್ರಾಮದಲ್ಲಿ, ಹುಟ್ಟೂರಿನಲ್ಲಿ ಅಲ್ಲಿನ ಜನತೆ ಅವರ ಬ್ಯಾನರ್ ಹಾಕಿ ಅವರ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇದೀಗ ರಾಮನಗರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ದಶಾವರದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇದೀಗ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ತಾಯಿ ಸಮಾಧಿಯ ಪಕ್ಕದಲ್ಲೇ ಅಂತ ಹೇಳಿದರೆ ನಟಿ ಸರೋಜಾದೇವಿಯವರ ಅಮ್ಮನ ಸಮಾಧಿಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ ನಡೆಯುವಂಥದ್ದು. ಜಿಲ್ಲಾಡಳಿತದಿಂದ ಅಂತ್ಯಕ್ರಿಯೆಗೆ ಕೂಡ ಸಕಲ ಸಿದ್ಧತೆ ನಡೆಯುತ್ತಾ ಇದೆ. ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಅದನ್ನು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ನಟಿ ಸರೋಜಾದೇವಿಯವರ ಆಸೆಯಂತೆ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಕಾಂಗ್ರೆಸ್ ಶಾಸಕ ಸಿಪಿ ಯೋಗೇಶ್ವರ್ ಕೂಡ ಈ ಕುರಿತಂತೆ ಮಾತನಾಡಿದ್ದಾರೆ. ಇದೀಗ ನಟಿ ಸರೋಜಾದೇವಿ ಅಮ್ಮನವರ ಸರೋಜಾದೇವಿಯ ಅಂತಿಮ ಯಾತ್ರೆ. ಇನ್ನು ಅಭಿನಯ ಸರಸ್ವತಿ, ಕನ್ನಡತು ಪೈಂಗಿಲಿ ಅಂದರೆ ಕನ್ನಡದ ಗಿಳಿ, ಹೀಗೆ ಹಲವು ಉಪನಾಮಗಳಿಂದ ಕರೆಸಿಕೊಂಡಿದ್ದಂತಹ ಕನ್ನಡದ ಮೊದಲ ಸೂಪರ್ ಸ್ಟಾರ್ ಅಭಿನೇತ್ರಿ ಬಿ ಸರೋಜಾದೇವಿ ತಮ್ಮ 87ನೇ ವಯಸ್ಸಿಗೆ ಇಹಲೋಕವನ್ನೇ ತ್ಯಜಿಸಿದ್ದಾರೆ. ಕನ್ನಡ, ತಮಿಳು, ತೆಲುಗು ಮತ್ತು ಹಿಂದಿ ಚಿತ್ರರಂಗಗಳಲ್ಲಿ ಅಭಿನಯ ಪಾಂಡಿತ್ಯ ಪ್ರದರ್ಶಿಸಿದಂತಹ ಈ ಚತುರ್ಭಾಷಾ ನಟಿ 13ನೇ ವಯಸ್ಸಿಗೆ ಸಿನಿಮಾ ರಂಗಕ್ಕೆ ಎಂಟ್ರಿ ನೀಡಿದರು. 1955ರಿಂದ 1984ರವರೆಗೆ ಸತತವಾಗಿ 161 ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ರು. 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿ ಸಿನಿ ರಸಿಕರ ಮನಸ್ಸು ಗೆದ್ದಿದ್ದಂತಹ ಸರೋಜಾದೇವಿ ಈಗ ನೆನಪು ಮಾತ್ರ ಅಂತ ಹೇಳಬಹುದು. ಅವರ ಅಂತಿಮ ಯಾತ್ರೆ ಕೂಡ ಪ್ರಾರಂಭವಾಗಿದೆ. ಬೆಂಗಳೂರಿನಿಂದ ಚನ್ನಪಟ್ಟಣದತ್ತ ಪಾರ್ಥಿವ ಶರೀರ ಕೂಡ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರ್ಕೇಶ್. ಇದೀಗ ಹಿರಿಯ ನಟಿ ಬಿ ಸರೋಜಾದೇವಿ ವಿಧಿವಶರಾಗಿದ್ದಾರೆ. ಇವತ್ತು ಅವರ ಅಂತ್ಯಕ್ರಿಯೆ ಕೂಡ ಸ್ವಗ್ರಾಮದಲ್ಲಿ ನಡೀತಾ ಇದೆ. ಯಾವ ರೀತಿಯಾಗಿ ತಯಾರಿ ನಡೆದಿದೆ ಅಂತ?
ಸರೋಜಾದೇವಿ ಅವರ ಪಾರ್ಥಿವ ಶರೀರ ಇನ್ನೊಂದು ಚನ್ನಪಟ್ಟಣವನ್ನು ಬಿಟ್ಟು ಅವರ ಸ್ವಗ್ರಾಮದ ದಶವಾರ ಏನಿದೆ ದಶವಾರ ಬರ್ತಿರುವಂತದ್ದು. ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಅವರ ಪಾರ್ಥಿವ ಶರೀರ ದಶವಾರಕ್ಕೆ ಬರುತ್ತೆ. ದಶವಾರಕ್ಕೆ ಬಂದ ನಂತರ ಅಲ್ಲಿ ಏನು ಅವ್ರದ್ದು ಮನೆ ಇತ್ತು, ಸ್ವಂತ ಮನೆ ಇತ್ತು, ಅವರು ಇಲ್ಲೇ ಹುಟ್ಟಿ ಬೆಳೆದಂತ ಅವ್ರ ಒಂದು ಮನೆ ಇತ್ತು, ಅವ್ರು ಬಂದು ಹೋಗ್ತಿದ್ದಂತ ಆ ಮನೆಯಿಂದ ಅಲ್ಲಿ ಒಂದಷ್ಟು ವಿಧಿವಿಧಾನಗಳನ್ನ ಮುಗಿಸಿ ನಂತರ ಅಲ್ಲಿಂದ ಕೆಲವೇ ದೂರಗಳಿರುವಂತಹ ಅವ್ರದ್ದು ಏನೋ ಜಮೀನಿದೆ, ಜಮೀನಿನಲ್ಲೇ ಅವರ ಅಂತ್ಯ ಸಂಸ್ಕಾರ ನಡೆಯುವುದು. ಈಗಾಗಲೇ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಕಲ ಸಿದ್ಧತೆಗಳು ಕೂಡ ಮಾಡಿಕೊಂಡಿರುವುದು. ಈಗಾಗಲೇ ಇಲ್ಲಿ ರಾಮನಗರ ಜಿಲ್ಲಾಧಿಕಾರಿ ಇರ್ಬೋದು ಅಥವಾ ಚನ್ನಪಟ್ಟಣ ತಹಸೀಲ್ದಾರರು ಕೂಡ ಎಲ್ಲರೂ ಬಂದು ಕೂಡ ಸ್ಥಳವನ್ನು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಅಂದ್ರೆ ನುಗ್ಗಲು ಆಗ್ಬಾರ್ದು ಅಂತ ಈಗಾಗಲೇ ಏನು ರಾಮನಗರ ಜಿಲ್ಲಾಡಳಿತ ಅಥವಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿರೋದು. ಈಗ ಏನು ಹಿಂದೂ ಸಂಪ್ರದಾಯದಂತೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಅವರ ಅಂತ್ಯ ಸಂಸ್ಕಾರ ಕೂಡ ನಡೆಯುವಂತದ್ದು. ದೀಪ್ತಿ. ಓಕೆ ಅರ್ಕೇಶ್, ಇನ್ನು ಯಾರ್ಯಾರು ಬರುವಂತಹ ಚಾನ್ಸಸ್ ಇದೆ ಅಂತ, ಯಾಕಂದ್ರೆ ಡಿ ಕೆ ಶಿವಕುಮಾರ್ ಬರುವ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ರು, ಇನ್ನು ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ದೀಪಿ, ಈಗ ತಾವು ಹೇಳಿದಂಗೆ ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಅದಕ್ಕೆ ಬರುವಂತಹ ಸಾಧ್ಯತೆಗಳು ಇರುವಂತದ್ದು. ಮತ್ತೆ ಇಲ್ಲಿನ ಸ್ಥಳೀಯ ಏನು ಸಿಪಿ ಯೋಗೇಶ್ವರ್ ಅವರು ಮತ್ತೆ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ. ದೀಪಿ, ಥ್ಯಾಂಕ್ ಯು ಅರ್ಕೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಟಿ ಸರೋಜಾದೇವಿಯವರ ಅಂತಿಮ ಯಾತ್ರೆ ಬೆಂಗಳೂರಿಂದ ಇದೀಗ ಚನ್ನಪಟ್ಟಣದತ್ತ ಪಾರ್ಥಿವ ಶರೀರವನ್ನು ಕೂಡ ಸಾಗಿಸಲಾಗ್ತಾ ಇದೆ. ರಾಮನಗರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ದಶಾವರದಲ್ಲಿ ಅಂತ್ಯ ಸಂಸ್ಕಾರಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನೀವು ಕೂಡ ಅದನ್ನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ವಿಧಿವಿಧಾನ ಮಾಡಲಾಗಿದ್ದು ತಾಯಿ ಸಮಾಧಿಯ ಪಕ್ಕದಲ್ಲಿ, ಅಂದರೆ ಅವರ ತಾಯಿ ಸಮಾಧಿಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ ಕೂಡ ಮಾಡಲಾಗುತ್ತೆ. ಜಿಲ್ಲಾಡಳಿತದಿಂದ ಅಂತ್ಯ ಸಂಸ್ಕಾರಕ್ಕೆ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಈಗಾಗಲೇ ಮಾಡಿಕೊಳ್ಳಲಾಗಿತ್ತು. ಅವರ ಆಸೆಯಂತೆ ಹುಟ್ಟೂರಿನಲ್ಲೇ ಅಂತ್ಯಕ್ರಿಯೆ ನಡೆಯುತ್ತೆ. ಇನ್ನು ಕಾಂಗ್ರೆಸ್ ಶಾಸಕ ಸಿಪಿ ಯೋಗೇಶ್ವರ್ ಕೂಡ ಈ ಕುರಿತಂತೆ ಮಾತನಾಡಿದ್ದಾರೆ. ನೋಡಿ, ಅವರ ಆಸೆಯಂತೆ ಇದೀಗ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಸರೋಜಾದೇವಿಯವರು ಮೂಲತಃ ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮದವರು. ದಶವಾರ ಗ್ರಾಮದಲ್ಲಿ ಮನೆ ಜಮೀನನ್ನ ಹೊಂದಿದ್ದಾರೆ. ಆಗಾಗ ದಶವಾರ ಗ್ರಾಮಕ್ಕೆ ಬಂದು ಹೋಗ್ತಾ ಇದ್ರು. ಇದೀಗ ಸದ್ಯ ದಶವಾರ ಗ್ರಾಮದಲ್ಲೇ ಸರೋಜಾದೇವಿ ಕುಟುಂಬಸ್ಥರು ವಾಸವಿರೋದ್ರಿಂದ ಅಲ್ಲೇ ಅವರ ಅಂತ್ಯ ಸಂಸ್ಕಾರ ಕೂಡ ನಡೆಯುತ್ತೆ. ಅವರ ತಾಯಿಯ ಸಮಾಧಿಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಜಿಲ್ಲಾಡಳಿತದಿಂದ ಕೂಡ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅವರ ಆಸೆಯಂತೆ ಅವರ ಹುಟ್ಟೂರಿನಲ್ಲೇ ಇದೀಗ ಅವರ ಅಂತ್ಯ ಸಂಸ್ಕಾರ. ನಟಿ ಸರೋಜಾದೇವಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಮೇರು ನಟಿ, ಹಿರಿಯ ನಟಿ, ಅಭಿನಯ ಸರಸ್ವತಿಯ ಅಂತಿಮ ಯಾತ್ರೆ ಶುರುವಾಗಿದೆ. ಅಪಾರ ಅಭಿಮಾನಿ ಬಳಗವನ್ನ, ಕುಟುಂಬದವರನ್ನ ಬಿಟ್ಟು ಇವತ್ತು ಅವರು ಹೊರಟಿರುವಂಥದ್ದು. ಇನ್ನು ಕಿತ್ತೂರಾಣಿ ಚೆನ್ನಮ್ಮಳಾಗಿ ಹುಂಕರಿಸಿ ಬಬ್ರು ವಾಹನದಲ್ಲಿ ಚಿತ್ರಾಂಗದೆಯಾಗಿ ಒಂದು ಕಾಲದ ಕನ್ನಡದ ಬೆಳ್ಳಿತೆರೆಯಲ್ಲಿ ಅದ್ದೂರಿಯಾಗಿ ಬೆಳಗಿದಂತಹ ನಟಿ ಇವತ್ತು ನೆನಪು ಮಾತ್ರ ಅಂತ ಹೇಳಬಹುದು. ಇವತ್ತು ಅವರ ಅಂತಿಮ ಯಾತ್ರೆ ಬೆಂಗಳೂರಿನಿಂದ ಚನ್ನಪಟ್ಟಣದತ್ತ ಅವರ ಪಾರ್ಥಿವ ಶರೀರವನ್ನು ಕೂಡ ಸಾಗಿಸಲಾಗ್ತಾ ಇದೆ. ರಾಮನಗರದಲ್ಲಿ ಅಂತಿಮ ದರ್ಶನಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ದಶಾವರದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಅವರ ತಾಯಿಯ ಸಮಾಧಿಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ ಕೂಡ ಮಾಡಲಾಗುತ್ತೆ. ಇನ್ನು ಜಿಲ್ಲಾಡಳಿತದಿಂದ ಅಂತ್ಯಕ್ರಿಯೆಗೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನೋಡಿ, ಕನ್ನಡ ಚಿತ್ರರಂಗದ ಮೇರು ನಟಿ, ಅಭಿನಯ ಸರಸ್ವತಿ, ಹಿರಿಯ ನಟಿ ಬಿ ಸರೋಜಾದೇವಿಯವರ ಅಂತ್ಯ ಸಂಸ್ಕಾರ ಇವತ್ತು ಹುಟ್ಟೂರು ಚನ್ನಪಟ್ಟಣದ ದಶಾವರದಲ್ಲಿ ತಾಯಿಯ ಸಮಾಧಿ ಪಕ್ಕದಲ್ಲೇ ನಡೆಯುತ್ತೆ. ಈ ಹಿಂದೆ ಸರೋಜಾದೇವಿ ಬರೆದಂತಹ ವಿಲ್ ಪ್ರಕಾರ ಅವರ ಗಂಡ ಹರ್ಷ ಸಮಾಧಿಯ ಪಕ್ಕವೇ ಕೋಡಿಗೆಹಳ್ಳಿಯ ತೋಟದ ಮನೆಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಬೇಕಾಗಿತ್ತು. ಅಂತ್ಯ ಸಂಸ್ಕಾರ ಮಾಡಿ ಅನ್ನುವಂಥದ್ದು ಅವರ ಆಸೆಯಾಗಿತ್ತು. ಆದರೆ ಸರೋಜಾದೇವಿ ತೋಟದ ಪಕ್ಕ ಅಪಾರ್ಟ್ಮೆಂಟ್ಗಳು ತಲೆ ಎತ್ತಿರೋದ್ರಿಂದ ಚನ್ನಪಟ್ಟಣದ ದಶಾವರದ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ನಡೀತಾ ಇದೆ. ಅವರ ಪುತ್ರ ಗೌತಮ್ ಕೂಡ ಈ ಕುರಿತಂತೆ ಮಾತನಾಡಿದ್ದಾರೆ. ಪತಿ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ ಮಾಡಬೇಕೆಂಬ ಆಸೆಯನ್ನ ಅಮ್ಮ ವ್ಯಕ್ತಪಡಿಸಿದ್ರು. ಆದರೆ ಆ ಜಾಗ ಈಗ ಲೇಔಟ್ ಅಪಾರ್ಟ್ಮೆಂಟ್ ಆಗಿದೆ. ಹೀಗಾಗಿ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಸಾಧ್ಯವಿಲ್ಲ. ದಶವಾರ ಅವರ ಹುಟ್ಟಿದ ಜಾಗ, ಅವರ ಹುಟ್ಟೂರದು, ಸ್ವಗ್ರಾಮ. ಅವರ ತಾಯಿಯನ್ನ ಅಲ್ಲೇ ಮಣ್ಣು ಮಾಡಲಾಗಿತ್ತು. ಹಾಗಾಗಿ ಅಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಅಂತ ಹೇಳಿದ್ದಾರೆ.
ಅಭಿನಯ ಸರಸ್ವತಿ, ಕನ್ನಡತು ಪೈಂಕಿಲಿ ಅಂದರೆ ಕನ್ನಡದ ಗಿಳಿ, ಹೀಗೆ ಹಲವು ಉಪನಾಮಗಳಿಂದ ಕರೆಸಿಕೊಂಡಿದ್ದಂತಹ ಕನ್ನಡದ ಮೊದಲ ಸೂಪರ್ ಸ್ಟಾರ್ ಅಭಿನೇತ್ರಿ ಬಿ ಸರೋಜಾದೇವಿ ತಮ್ಮ 87ನೇ ವಯಸ್ಸಿಗೆ ಇಹಲೋಕವನ್ನು ತ್ಯಜಿಸಿರುವಂಥದ್ದು. ಕನ್ನಡ, ತಮಿಳು, ತೆಲುಗು ಮತ್ತು ಹಿಂದಿ ಚಿತ್ರರಂಗಗಳಲ್ಲಿ ಅಭಿನಯ ಪಾಂಡಿತ್ಯ ಪ್ರದರ್ಶಿಸಿದಂತಹ ಈ ಚತುರ್ಭಾಷಾ ನಟಿ 13ನೇ ವಯಸ್ಸಿಗೆ ಸಿನಿಮಾ ರಂಗಕ್ಕೆ ಎಂಟ್ರಿ ನೀಡಿ 1955ರಿಂದ 1984ರವರೆಗೆ ಸತತವಾಗಿ 161 ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ರು. ಇನ್ನು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿ ಸಿನಿ ರಸಿಕರ ಮನಸ್ಸು ಗೆದ್ದಂತಹ ಸರೋಜಾದೇವಿ ಈಗ ನೆನಪು ಮಾತ್ರ. ನುಡಿ ಕಿತ್ತೂರಾಣಿ ಚೆನ್ನಮ್ಮಳಾಗಿ ಹೊಂಕರಿಸಿದ್ರು. ಸರೋಜಾದೇವಿ ಅವರಿಗೆ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಪೇಪರ್ ಓದುವಂತಹ ಹವ್ಯಾಸ ಕೂಡ ಇತ್ತಂತೆ. ಹೀಗೆ ನಿನ್ನೆ ಬೆಳಗ್ಗೆ ಕೂಡ ಎದ್ದು ಪೇಪರ್ ಓದಿದ್ರು. ನಂತರ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ತಿಂತಾ ಇದ್ರು. ಬೆಳಗ್ಗೆ 9 ಗಂಟೆ ವೇಳೆಗೆ ಟಿವಿ ಆನ್ ಮಾಡ್ಕೊಂಡಿದ್ರು. ಈ ವೇಳೆ ಅವರು ತುಂಬ ಸುಸ್ತಾಗಿದ್ದರಿಂದ ಅವರನ್ನು ಹಾಸ್ಪಿಟಲ್ಗೂ ಕೂಡ ರವಾನಿಸಲಾಗಿತ್ತು. ಆ ಸಮಯದಲ್ಲಿ ಅವರು ಮೃತಪಟ್ಟಿದ್ರು. ಇವತ್ತು ಅವರ ಅಂತಿಮ ಯಾತ್ರೆ ಬೆಂಗಳೂರಿಂದ ಚನ್ನಪಟ್ಟಣದ ಹತ್ರ ಅವರ ಪಾರ್ಥಿವ ಶರೀರವನ್ನು ಕೂಡ ಸಾಗಿಸಲಾಗ್ತದೆ. ಇವತ್ತು ರಾಮನಗರದಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಎಲ್ಲ ಅಂತಿಮವಾದಂಥ ಸಿದ್ಧತೆಯನ್ನು ಜಿಲ್ಲಾಡಳಿತ ಮತ್ತು ತಾಲೂಕಿನ ಆಡಳಿತ ವ್ಯವಸ್ಥೆ ಮಾಡಿಕೊಂಡಿದೆ. ಸರ್ಕಾರಿ ವಿಧಿವಿಧಾನಗಳ ಜೊತೆಯಲ್ಲಿ ಅಂತ್ಯಕ್ರಿಯೆ ನೆರವೇರ್ತದೆ. ಬಿ ಸರೋಜಾದೇವಿಯವರಿಗೆ ಹುಟ್ಟೂರಲ್ಲೇ ಅವರ ಅಂತ್ಯ ಸಂಸ್ಕಾರ ಆಗಬೇಕು ಅಂತ ಆಸೆ ಇತ್ತು. ಅವರ ಬೈಕಿಯಂತೆ ಇವತ್ತು ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ಈ ಸರೋಜಾದೇವಿಯವರು ನಮ್ಮ ತಾಲೂಕಿನವರಾದರೂ ಕೂಡ ಊರು ಮತ್ತು ಅಷ್ಟೊಂದು ಇತ್ತೀಚಿನ ದಿನಗಳಲ್ಲಿ ಅವರ ಒಡನಾಟ ಕಡಿಮೆ ಇತ್ತು. ಜೊತೆಗೆ ಅವರಿಗೆ ಊರಿನ ಬಗ್ಗೆ, ತಾಲೂಕಿನ ಬಗ್ಗೆ ತುಂಬ ಅಭಿಮಾನ ಇತ್ತು. ನಾವು ತಾಲೂಕಿನ ಆಡಳಿತ ಮುಂದೆ ನಿಂತ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತೀವಿ. ನಿಮಗೆ ಚನ್ನಪಟ್ಟಣದಲ್ಲೂ ದರ್ಶನಕ್ಕೆ ಅವಕಾಶ ಕಲ್ಪಿಸಿದೆ. ಅದು ರಾಮನಗರ ಮತ್ತು ಚನ್ನಪಟ್ಟಣ ಎರಡು ಕಡೆಯೂ ಕೂಡ ದರ್ಶನಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀವಿ. ನಂತರ ನೇರವಾಗಿ ಕೂಡ ಸರಳವಾಗಿ ಅಂತ್ಯಕ್ರಿಯೆ ಆಗಬೇಕು ಅಂತೇಳಿ ಹೇಳಿದ್ರು ಅಂತೇಳಿ ಅವರ ಹಳೆಯಂದರು ಮಗ ಎಲ್ಲ ನನ್ನ ಹತ್ರ ಮಾತಾಡಿದ್ರು. ನಾನು ರಾತ್ರಿ ಅವರ ನಿವಾಸ ಹೋಗಿದ್ದೆ. ಮಲ್ಲೇಶ್ವರಂಗೆ ಹೋಗಿ ನಾನು ಮಾತಾಡಿದೆ ಯಾವ ರೀತಿ ಮಾಡಬೇಕು ಅಂತ. ಇಲ್ಲ ಸರಳವಾಗಿ ಮಾಡಿ ಕೇಳಿದ್ದಾರೆ. ಏನು ಹಿರಿಯ ನಟಿಯವರು ದೈವಾಧೀನರಾಗಿದ್ದಾರೆ. ಅವರ ತವರಲ್ಲಿ ಇವತ್ತು ಏನು ಅಂತಿಮ ಕಾರ್ಯಗಳು ನಡೀತಿದೆ. ದಶವರ ಗ್ರಾಮದಲ್ಲಿ ಎಲ್ಲ ರೀತಿಯಾದಂಥ ನಾವು ಸುರಕ್ಷಿತವಾಗಿ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಯಾವುದೇ ರೀತಿಯಾದಂಥ ಜನಗಳು ಎಷ್ಟೇ ಬಂದ್ರೂ ಕೂಡ ಅದನ್ನು ವ್ಯವಸ್ಥಿತವಾಗಿ ಯಾರಿಗೂ ತೊಂದರೆ ಆಗದೆ ಇರೋಂಗೆ ಅಂತಿಮ ದರ್ಶನವನ್ನು ಪಡೆಯೋಕೆ ಎಲ್ಲ ರೀತಿಯಾಗಿ ನಾವು ಸಜ್ಜಾಗಿದ್ದೀವಿ. ಮತ್ತೆ ಏನು VIP ಮೂವ್ಮೆಂಟ್ಸ್ ಇರ್ಬೋದು ಅಥವಾ ಇತರೆ ಆಕ್ಟರ್ಸ್ಗಳು ಬರ್ಬೋದು, ಅವ್ರಿಗೆ ಸಪ್ರೇಟ್ ಆಗಿ ಎನ್ಕ್ಲೋಜರ್ಸ್ಗಳು ಮಾಡ್ಕೊಂಡು ಯಾರಿಗೂ ಏನು ತೊಂದರೆ ಆಗದೆ ರೀತಿ ಎಲ್ಲ ಯೋಜನೆಗಳನ್ನು ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಸದ್ಯಕ್ಕೆ DCM ಅವ್ರು ಬರ್ತಿದ್ದಾರೆ. ಇನ್ನು ಬೇರೆ ಆಕ್ಟರ್ಸ್ಗಳು ಬರ್ತಿದ್ದಾರೆ ಅಂತ ಮಾಹಿತಿ ಇದೆ. ಗೊತ್ತಾಗುತ್ತೆ ಇನ್ನು ಕನ್ಫರ್ಮ್ ಆಗುತ್ತೆ. ಇಲ್ಲಿ ಬಂದಾಗ ಅವರ ಮನೆಯಲ್ಲಿ ಏನು ಮನೆ ಇದೆ, ಆ ಮನೆಯಲ್ಲಿ ಅವ್ರಿಗೆ ಇಲ್ಲ ಇಲ್ಲಿ ಸ್ವಗ್ರಾಮದವ್ರಿಗೆ ಎಲ್ಲರಿಗೂ ಅಲ್ಲಿ ಅಂತಿಮ ದರ್ಶನ ಪಡೆಯೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಇನ್ನು ನಟಿ ಸರೋಜಾದೇವಿ ಅಮ್ಮನವರ ಅಂತಿಮ ಯಾತ್ರೆ 1998 ನಂತರ ನೋಡಿ ಸರೋಜಾದೇವಿಯವರು ಚಿತ್ರರಂಗದಿಂದ ಅಂತರವನ್ನು ಕಾಪಾಡಿಕೊಂಡಿದ್ರು. ಹಲವರು ಸರೋಜಾದೇವಿಯವರನ್ನ ಮರಳಿ ಕರೆತರುವಂತಹ ಪ್ರಯತ್ನ ಮಾಡಿದ್ರು ಕೂಡ ಯಾವುದೂ ಕೂಡ ಫಲಿಸಿರಲಿಲ್ಲ. ಯಾವ ಕಥೆ ಕೂಡ ಬಿ ಸರೋಜಾದೇವಿಯವರ ಹೃದಯವನ್ನು ಗೆದ್ದಿರಲಿಲ್ಲಂತೆ. ಆದರೆ ನಟ ಸಾರ್ವಭೌಮ ವಿಚಾರದಲ್ಲಿ ಹೀಗಾಗಲಿಲ್ಲ. ಬದಲಿಗೆ ನಟ ಸಾರ್ವಭೌಮ ಚಿತ್ರದಲ್ಲೂ ಕೂಡ ಅವರು ಅಭಿನಯಿಸಿದ್ರು. ಅದೇ ಲಾಸ್ಟ್ ಸಿನಿಮಾ ಅವರು ಮಾಡಿರುವಂಥದ್ದು. ಇನ್ನು ಇವತ್ತು ಅವರ ಅಂತಿಮ ಯಾತ್ರೆ ನಮ್ಮನ್ನೆಲ್ಲ ಅವರು ಅಗಲಿದ್ದಾರೆ. ಬೆಂಗಳೂರಿಂದ ಚನ್ನಪಟ್ಟಣದತ್ತ ಅವರ ಪಾರ್ಥಿವ ಶರೀರವನ್ನು ಕೂಡ ಸಾಗಿಸಲಾಗ್ತಾ ಇದೆ. ಇವತ್ತು ರಾಮನಗರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ದಶಾವರದಲ್ಲಿ ಅಂದರೆ ಅವರ ಸ್ವಗ್ರಾಮ ಅದು. ಅಂತ್ಯ ಸಂಸ್ಕಾರಕ್ಕೆ ಅಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ವಿಧಿವಿಧಾನ. ತಾಯಿ ಸಮಾಧಿ ಪಕ್ಕದಲ್ಲೇ, ಅವರ ತಾಯಿಯ ಸಮಾಧಿಯ ಪಕ್ಕದಲ್ಲೇ ಇವತ್ತು ಅವರ ಅಂತ್ಯ ಸಂಸ್ಕಾರ ಕೂಡ ನಡೆಯುತ್ತೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಅವರ ಅಂತ್ಯ ಸಂಸ್ಕಾರಕ್ಕೆ ಯಾವ ರೀತಿಯಾದಂತಹ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅಂತ.
ಇನ್ನು ಅವರ ತಾಯಿ ಸಮಾಧಿಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ ಕೂಡ ನಡೆಯುತ್ತೆ. ಜಿಲ್ಲಾಡಳಿತ ಕೂಡ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇದೀಗ ಅವರ ಆಸೆಯಂತೆ ಅವರ ಹುಟ್ಟೂರಿನಲ್ಲೇ ಅವರ ಅಂತ್ಯಕ್ರಿಯೆ. ಬೆಂಗಳೂರಿನಿಂದ ಚನ್ನಪಟ್ಟಣದತ್ತ ಪಾರ್ಥಿವ ಶರೀರ ಕೂಡ ಸಾಗ್ತಾ ಇದೆ. ರಾಮನಗರದಲ್ಲಿ ಅವರ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಹಿರಿಯ ನಟಿ ಬಿ ಸರೋಜಾದೇವಿ ವಿಧಿವಶರಾಗಿದ್ದಾರೆ. ಇವತ್ತು ಅವರ ಅಂತ್ಯಕ್ರಿಯೆ ಅವರ ಸ್ವಗ್ರಾಮದಲ್ಲೇ ನಡೀತಾ ಇರುವಂಥದ್ದು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ವಿಧಿವಿಧಾನ ಮಾಡಲಾಗುತ್ತೆ. ತಾಯಿ ಸಮಾಧಿಯ ಪಕ್ಕದಲ್ಲೇ ಅವರ ಅಂತ್ಯ ಸಂಸ್ಕಾರ. ಅವರ ಆಸೆಯಂತೆ ಅವರ ತಾಯಿ ಸಮಾಧಿಯ ಪಕ್ಕದಲ್ಲೇ ಇವತ್ತು ಅವರ ಅಂತ್ಯ ಸಂಸ್ಕಾರ. ಕನ್ನಡ ಚಿತ್ರರಂಗದ ಮೇರು ನಟಿ, ಅಭಿನಯ ಸರಸ್ವತಿ, ಹಿರಿಯ ನಟಿ ಬಿ ಸರೋಜಾದೇವಿ ಅವರ ಅಂತ್ಯ ಸಂಸ್ಕಾರ ಇವತ್ತು. ಅದು ಕೂಡ ಅವರ ಹುಟ್ಟೂರು ಚನ್ನಪಟ್ಟಣದ ದಶಾವಾರದಲ್ಲಿ. ಅವರ ತಾಯಿಯ ಸಮಾಧಿಯ ಪಕ್ಕವೇ ಅವರ ಅಂತ್ಯ ಸಂಸ್ಕಾರ ಕೂಡ ನಡೆಯುತ್ತೆ. ನೋಡಿ, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅವರ ಅಭಿಮಾನಿಗಳು ಅವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಇನ್ನೊಂದು ಕಡೆ ಅವರ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆ ಕೂಡ ನಡೀತಾ ಇದೆ. ಅವರ ಸ್ವಗ್ರಾಮದಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ. ಇನ್ನೊಂದು ಕಡೆ ಅವರ ಅಂತಿಮ ದರ್ಶನವನ್ನು ಅವರ ಅಭಿಮಾನಿಗಳು ಪಡಿತಾ ಇದ್ದಾರೆ. ಬೆಂಗಳೂರಿನಿಂದ ಚನ್ನಪಟ್ಟಣದತ್ತ ಅವರ ಪಾರ್ಥಿವ ಶರೀರ ಸಾಗ್ತಾ ಇದೆ. ರಾಮನಗರದಲ್ಲಿ ಇವತ್ತು ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ವಿಧಿವಿಧಾನವನ್ನು ಮಾಡಲಾಗುತ್ತೆ. ಅವರ ತಾಯಿಯ ಸಮಾಧಿಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ. ಸರೋಜಾದೇವಿಯವರು ಮೂಲತಃ ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮದವರು. ದಶವಾರ ಗ್ರಾಮದಲ್ಲಿ ಅವರ ಮನೆಯಾಗಿರಬಹುದು, ಜಮೀನನ್ನು ಹೊಂದಿದ್ದಾರೆ. ಅವರ ಸ್ವಗ್ರಾಮ ಅದು. ಸೊ ಹಾಗಾಗಿ ಅಲ್ಲಿಯೇ ಅವರ ಅಂತ್ಯ ಸಂಸ್ಕಾರ ಇವತ್ತು. ಅವರ ತಾಯಿ ಸಮಾಧಿಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ ನಡೆಯಲಿದೆ. ಇನ್ನು ಜಿಲ್ಲಾಡಳಿತದಿಂದ ಕೂಡ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅವರ ಆಸೆಯಂತೆ ಹುಟ್ಟೂರಿನಲ್ಲಿ ಅವರ ಅಂತ್ಯಕ್ರಿಯೆ. ಕನ್ನಡದ ಹಿರಿಯ ನಟಿ ಬಿ ಸರೋಜಾದೇವಿಯವರು ನಿಧನರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಸರೋಜಾದೇವಿ. ಯಶವಂತಪುರದಲ್ಲಿರುವಂತಹ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಕೊನೆಯುಸಿರೆಳೆದಿರುವಂಥದ್ದು. ಅವರಿಗೆ 87 ವರ್ಷವಾಗಿತ್ತು. ಬಿ ಸರೋಜಾದೇವಿಯವರು ಕನ್ನಡ ಚಿತ್ರರಂಗದ ಪ್ರಮುಖ ನಟಿ. ಅವರನ್ನ ಅಭಿನಯ ಸರಸ್ವತಿ ಅಂತಲೂ ಕೂಡ ಕರೆಯಲಾಗ್ತಾ ಇತ್ತು. ಕನ್ನಡ ಮಾತ್ರವಲ್ಲ, ತಮಿಳು, ತೆಲುಗು ಮತ್ತು ಹಿಂದಿ ಚಿತ್ರರಂಗಗಳಲ್ಲಿ ಹೆಸರುವಾಸಿಯಾಗಿದ್ರು. ನೋಡಿ, 1955ರಿಂದ 1984ರವರೆಗೆ ಸತತವಾಗಿ 161 ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ರು. ಇನ್ಮುಂದೆ ಇವರು ನೆನಪು ಮಾತ್ರ. ಇನ್ನು ಸರೋಜಾದೇವಿಯವರು 1969ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಮತ್ತು 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ರು. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಮತ್ತು ತಮಿಳುನಾಡಿನಿಂದ ಕಲೈ ಮಾಮಣಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ರು. ಸರೋಜಾದೇವಿಯವರು ಕನ್ನಡ ಚಲನಚಿತ್ರರಂಗಕ್ಕೆ ಅಪಾರ ಕೊಡುಗೆಯನ್ನು ನೀಡಿದಂತಹ ಮಹಾ ನಟಿ ಅಂತಾನೆ ಹೇಳಬಹುದು. ಮಹಾಕವಿ ಕಾಳಿದಾಸ, ಕಿತ್ತೂರು ಚೆನ್ನಮ್ಮ, ಅಣ್ಣ ತಮ್ಮ, ಭಕ್ತ ಕನಕದಾಸ, ಬಾಳೆ ಬಂಗಾರ, ನಾಗಕನ್ಯೆ, ಬೆಟ್ಟದ ಹೂ ಈ ರೀತಿಯಾದಂತಹ ಚಿತ್ರಗಳಲ್ಲಿ ಅಭಿನಯಿಸಿದ್ರು. ಇನ್ನು ರಾಜ್ಕುಮಾರ್ ಕುಟುಂಬದ ಜೊತೆ ಒಳ್ಳೆಯ ಹೊಂದಾಣಿಕೆಯಿಂದ ಕೂಡ ಇದ್ರು. ಒಳ್ಳೆ ಬಾಂಧವ್ಯವನ್ನ ಹೊಂದಿದ್ರು. ಸಾವಿನಲ್ಲೂ ಕೂಡ ನಟಿ ಸರೋಜಾದೇವಿ ಸಾರ್ಥಕತೆಯನ್ನ ಮೆರೆದಿದ್ದಾರೆ. ಸಾವಿನ ನಂತರ ಕಣ್ಣುಗಳನ್ನು ದಾನ ಮಾಡಿ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನ ಮೆರೆದಿದ್ದಾರೆ. ಇನ್ನು ನಟಿ ಸರೋಜಾದೇವಿಯ ಅಂತಿಮ ಯಾತ್ರೆ ಇವತ್ತು ಬೆಂಗಳೂರಿನಿಂದ ಚನ್ನಪಟ್ಟಣದತ್ತ ಪಾರ್ಥಿವ ಶರೀರ ಸಾಗ್ತಾ ಇದೆ. ರಾಮನಗರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ದಶಾವರದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆ. ಅವರ ತಾಯಿಯ ಸಮಾಧಿಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ. ಜಿಲ್ಲಾಡಳಿತದಿಂದ ಅಂತ್ಯಕ್ರಿಯೆಗೆ ಇದೀಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅವರ ಆಸೆಯಂತೆ ಅವರ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ.
ಮೇರು ನಟಿ, ಹಿರಿಯ ನಟಿ, ಅಭಿನಯ ಸರಸ್ವತಿಯ ಅಂತಿಮ ಯಾತ್ರೆ ಶುರುವಾಗಿರುವಂಥದ್ದು. ಅಪಾರ ಅಭಿಮಾನಿ ಬಳಗ, ಕುಟುಂಬದವರನ್ನ ಬಿಟ್ಟು ಹೊರಟಿದ್ದಾರೆ ನಟಿ ಸರೋಜಾ ದೇವಿ. ಬೆಂಗಳೂರಿಂದ ಅವರ ಪಾರ್ಥಿವ ಶರೀರ ಚನ್ನಪಟ್ಟಣದತ್ತ ಸಾಗ್ತಾ ಇದೆ. ರಾಮನಗರದಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತಿಮ ಅವರ ವಿಧಿವಿಧಾನ ಕೂಡ ಮಾಡಲಾಗುತ್ತೆ, ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ. ಜಿಲ್ಲಾಡಳಿತದಿಂದ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನೀವು ಕೂಡ ಅದನ್ನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಅವರ ಪಾರ್ಥಿವ ಶರೀರ, ಅವರ ಅಭಿಮಾನಿಗಳು ಪಾರ್ಥಿವ ಶರೀರ, ಅವರ ಕೊನೆಯ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಇನ್ನೊಂದು ಕಡೆ ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅವರ ಆಸೆಯಂತೆ ಅವರ ಹುಟ್ಟೂರಿನಲ್ಲಿ ಇವತ್ತು ಅವರ ಅಂತ್ಯಕ್ರಿಯೆ. ನೋಡಿ, 6 ದಶಕಗಳ ಕಾಲ ಚಿತ್ರೋದ್ಯಮದಲ್ಲಿ ತಮ್ಮ ಛಾಪನ್ನು ಮೂಡಿಸಿದಂತಹ ಸರೋಜಮ್ಮ ನಟಿಸಿದಂತಹ ಕೊನೆಯ ಸಿನಿಮಾ ಅಂತ ಹೇಳಿದರೆ ಪುನೀತ್ ರಾಜ್ಕುಮಾರ್ ಜೊತೆಗೆ, ಅದು ಕೂಡ 2019ರಲ್ಲಿ ನಟ ಸಾರ್ವಭೌಮ ಸಿನಿಮಾದಲ್ಲಿ ಕ್ಯಾಮೋ ಪಾತ್ರದಲ್ಲಿ ಸರೋಜಾ ದೇವಿಯವರು ಕಾಣಿಸ್ಕೊಟ್ಟಿದ್ರು. ಅಪ್ಪು ಅವರು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಮತ್ತು ನಿರ್ದೇಶಕ ಪವನ್ ಒಡೆಯರ್ ಒತ್ತಾಯಕ್ಕೋಸ್ಕರ ಸಿನಿಮಾದಲ್ಲಿ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇವರು ಒಪ್ಕೊಂಡಿದ್ರಂತೆ. 1955ರಿಂದ 1984ರ ನಡುವಿನ 29 ವರ್ಷಗಳಲ್ಲಿ ಸತತವಾಗಿ 161 ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ರು. ಸರೋಜಾ ದೇವಿಯವರು 1969ರಲ್ಲಿ 4ನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಶ್ರೀ ಮತ್ತು 1992ರಲ್ಲಿ ಭಾರತ ಸರ್ಕಾರದಿಂದ ಪದ್ಮಭೂಷಣ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೂಡ ಪಡೆದಿದ್ರು. ಹಾಗೆಯೇ ಬೆಂಗಳೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಮತ್ತೆ ತಮಿಳುನಾಡಿನ ಕಲೈಮಾಮಣಿ ಪ್ರಶಸ್ತಿಯನ್ನ ನೀಡಿ ಕೂಡ ಇವರನ್ನ ಗೌರವಿಸಲಾಗಿತ್ತು. ಇದೀಗ ಸರೋಜಾ ದೇವಿಯವರು ನೆನಪು ಮಾತ್ರ. ಬೆಂಗಳೂರಿಂದ ಅವರ ಪಾರ್ಥಿವ ಶರೀರ ಕೂಡ ಚನ್ನಪಟ್ಟಣದತ್ತ ಸಾಗ್ತಾ ಇದೆ. ರಾಮನಗರದಲ್ಲಿ ಅವರ ಅಂತಿಮ ದರ್ಶನಕ್ಕೆ, ಅವರ ಅಭಿಮಾನಿಗಳು ಅಂತಿಮ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ ಸಕಲ ಸಿದ್ಧತೆಯನ್ನ ರಾಮನಗರದಲ್ಲಿ ಮಾಡಿಕೊಳ್ಳಲಾಗಿದೆ. ದಶಾವರದಲ್ಲಿ ಅವರ ಸ್ವಗ್ರಾಮದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇದೀಗ ಅಂತ್ಯಕ್ರಿಯೆ ನಡೆಯುತ್ತೆ. ತಾಯಿ ಸಮಾಧಿಯ ಪಕ್ಕದಲ್ಲೇ, ಅವರ ಆಸೆಯಂತೆ ಅವರ ತಾಯಿಯ ಸಮಾಧಿಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ. ಇನ್ನು ಜಿಲ್ಲಾಡಳಿತದಿಂದ ಅಂತ್ಯಕ್ರಿಯೆಗೂ ಕೂಡ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅವರ ಆಸೆಯಂತೆ ಅವರ ಹುಟ್ಟೂರಿನಲ್ಲೇ ಅಂತ್ಯಕ್ರಿಯೆ ನಡೆಯುತ್ತೆ. ಇನ್ನು ಸರೋಜಾ ದೇವಿಯವರ ಸಿನಿ ಜರ್ನಿ ಇಂದಿನ ಯುವಕ ಯುವತಿಯರಿಗೆ ಸ್ಫೂರ್ತಿ ಅಂತಾನೆ ಹೇಳಬಹುದು. ಸೂಪರ್ ಸ್ಟಾರ್ ಆಗಿದ್ರು ಕೂಡ ಎಂದಿಗೂ ಅಹಮ್ಮೆ ಇಲ್ದಿರುವಂತಹ ಶ್ರೇಷ್ಠ ಕಲಾವಿದೆ ಇವರು. ಅಭಿನಯದಲ್ಲಿ ಎಷ್ಟು ಬೇಸೆನಿಸಿಕೊಂಡಿದ್ರು, ನಿಜ ಜೀವನದಲ್ಲೂ ಕೂಡ ಅಷ್ಟೇ ಲೈಫ್ ಚೆನ್ನಾಗಿ ಲೀಡ್ ಮಾಡಿದ್ರು ಅಂತಾನೆ ಹೇಳಬಹುದು. ಇದೀಗ ನಟಿ ಸರೋಜಾ ದೇವಿಯವರ ಅಂತಿಮ ಯಾತ್ರೆ ಬೆಂಗಳೂರಿಂದ ಚನ್ನಪಟ್ಟಣದತ್ತ ಅವರ ಪಾರ್ಥಿವ ಶರೀರ ಸಾಗಿಸಲಾಗ್ತಾ ಇದೆ. ಬೆಂಗಳೂರಿನತ್ತ ಚನ್ನಪಟ್ಟಣದತ್ತ ಪಾರ್ಥಿವ ಶರೀರ. ರಾಮನಗರದಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ದಶಾವರದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ತಾಯಿಯ ಸಮಾಧಿಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ. ಇನ್ನು ಜಿಲ್ಲಾಡಳಿತದಿಂದ ಅಂತ್ಯಕ್ರಿಯೆಗೂ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅವರ ಆಸೆಯಂತೆ ಅವರ ಹುಟ್ಟೂರಿನಲ್ಲೇ ಅವರ ಅಂತ್ಯ ಸಂಸ್ಕಾರ. ನೋಡಿ, ಹಿಂದೆ ಸರೋಜಾದೇವಿ ಬರೆದಂತಹ ವಿಲ್ ಪ್ರಕಾರ ಗಂಡ ಹರ್ಷ ಸಮಾಧಿ ಪಕ್ಕವೇ, ಅವರ ಗಂಡರಾದಂತಹ ಹರ್ಷ ಸಮಾಧಿ ಪಕ್ಕವೇ ಕೋಡಿಗೆಹಳ್ಳಿಯ ತೋಟದ ಮನೆಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಬೇಕಾಗಿತ್ತು. ಆದರೆ ಸರೋಜಾದೇವಿ ತೋಟದ ಪಕ್ಕ ಅಪಾರ್ಟ್ಮೆಂಟ್ಗಳು ತಲೆ ಎತ್ತಿರೋದ್ರಿಂದ ಚನ್ನಪಟ್ಟಣದ ದಶಾವರದ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ.
ಅವರ ತಾಯಿಯ ಸಮಾಧಿಯ ಪಕ್ಕದಲ್ಲೇ ಇವತ್ತು ಅವರ ಅಂತ್ಯ ಸಂಸ್ಕಾರ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ. ಜಿಲ್ಲಾಡಳಿತದಿಂದ ಅಂತ್ಯಕ್ರಿಯೆಗೆ ಇದೀಗ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಬ್ಯಾರಿಕೇಡ್ ಹಾಕಿದ್ದಾರೆ, ಹಾಗೆ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಿದ್ದಾರೆ, ಶಾಮಿಯಾನ ಹಾಕಿದ್ದಾರೆ. ಅವರ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಯನ್ನ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಇನ್ನೊಂದು ಕಡೆ ಅವರ ಪಾರ್ಥಿವ ಶರೀರ ಬೆಂಗಳೂರಿನಿಂದ ಚನ್ನಪಟ್ಟಣದ ಹತ್ತಿರ ಸಾಗ್ತಾ ಇದೆ. ಇನ್ನು ದಶಾವರದಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನಟಿ ಸರೋಜಾದೇವಿಯವರ ಅಂತಿಮ ಯಾತ್ರೆ.